ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಕೋಲಾರ ಜಿಲ್ಲೆಯಲ್ಲಿ ಜನ್ಮ ತಳೆದ ಹಲವಾರು ಕವಿ ಸಾಹಿತಿಗಳ ಬಗ್ಗೆ ತಿಳಿಯೋಣ. 1. ಮಾಸ್ತಿ ವೆಂಕಟೇಶ ಅಯ್ಯಂಗಾರರು. ಸಣ್ಣ ಕಥೆಗಳ ಜನಕ, ಮಾಸ್ತಿ ಕನ್ನಡದ ಆಸ್ತಿ ಎಂದು ಹೆಸರಾದ ನಾಲ್ವಡಿ ಕೃಷ್ಣರಾಜ ಒಡೆಯರಿಂದ ರಾಜಾ ಸೇವಾಸಕ್ತ ಎಂದು ಬಿರುದಾಂಕಿತರಾದ ಮಾಸ್ತಿರವರು 1891ರಲ್ಲಿ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಹೊಂಗೇನಹಳ್ಳಿಯಲ್ಲಿ ಜನಿಸಿದರು. ರಂಗನ ಮದುವೆ, ಮಾತುಗಾರ ರಾಮ, ತಾವರೆ, ಕನ್ನಡದ ಸೇವೆ, ಕಾಕನಕೋಟೆ ಸೇರಿದಂತೆ 123 ಕೃತಿಗಳನ್ನು ಶ್ರೀಯುತರು ರಚಿಸಿದ್ದಾರೆ. ಇವರ ಚಿಕ್ಕ ವೀರರಾಜೇಂದ್ರ ಕೃತಿಗೆ 1983ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ಶ್ರೀಯುತರು 1929ರಲ್ಲಿ ಬೆಳಗಾವಿಯಲ್ಲಿ ಜರುಗಿದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಅನಕೃ. ಕಾದಂಬರಿಕಾರರು, ಕನ್ನಡ ಕಾದಂಬರಿ ಸಾರ್ವಭೌಮ ಬಿರುದಾಂಕಿತರು, ಕನ್ನಡಿಗರ ಮೇಲಿನ ದೌರ್ಜನ್ಯದ ವಿರುದ್ಧ ಹೋರಾಡಿ ಚಳುವಳಿ ರೂಪಿಸಿದ ಕೀರ್ತಿ ಹೊತ್ತ ಅರಕಲಗೂಡು ನರಸಿಂಗರಾಯ ಕೃಷ್ಣರಾಯರವರು 1908ರಲ್ಲಿ ಕೋಲಾರದಲ್ಲಿ ಜನಿಸಿದರು. ಇವರ ಪೂರ್ವಜರು ಮೂಲತಃ ಹಾಸನ ಜಿಲ್ಲೆಯ ಅರಕಲಗೂಡಿನವರು. ಇವರು ಅಣ್ಣ ತಂಗಿ, ಈಚಲು ಮರದವ್ವ, ಗರುಡ ಮಚ್ಚೆ, ಅಗ್ನಿಕನ್ಯೆ ಸೇರಿದಂತೆ ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ. ಮಣಿಪಾಲದಲ್ಲಿ ನಡೆದ 43ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಇವರು ವಹಿಸಿದ್ದರು. ರಸಚೇತನ ಎಂಬುದು ಅನಕೃರವರ ಅಭಿನಂದನಾ ಗ್ರಂಥವಾಗಿದೆ. 3. ಡಿ.ವಿ.ಜಿ. ಕನ್ನಡದ ಆಧುನಿಕ ಸರ್ವಜ್ಞ ಎಂಬ ಕೀರ್ತಿ ಹೊತ್ತ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪರವರು 1887ರಲ್ಲಿ ಕೋಲಾರ ಜಿಲ್ಲೆಯ ಮುಳುಬಾಗಿಲು ತಾಲೂಕಿನ ದೇವನಹಳ್ಳಿಯಲ್ಲಿ ಜನಿಸಿದರು. ಮಂಕುತಿಮ್ಮನ ಕಗ್ಗ, ಮರುಳಮುನಿಯನ ಕಗ್ಗ, ಜ್ಞಾಪಕ ಚಿತ್ರಶಾಲೆ, ವಿದ್ಯಾರಣ್ಯ ವಿಜಯ ಸೇರಿದಂತೆ ಹಲವಾರು ಕೃತಿಗಳನ್ನು ಶ್ರೀಯುತರು ರಚಿಸಿದ್ದಾರೆ. ಇವರು 1932ರಲ್ಲಿ ಮಡಿಕೇರಿಯಲ್ಲಿ ಜರುಗಿದ 18ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದರು. 1967ರಲ್ಲಿ ಇವರ ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಹಾಗೆಯೇ ಡಿ.ವಿ.ಜಿರವರಿಗೆ 1974ರಲ್ಲಿ ಪದ್ಮಭೂಷಣ ಗೌರವ ಸಹ ಲಭಿಸಿದೆ. ಆನ ಪ್ರಹ್ಲಾದರಾವ್. ಸುಮಾರು 40,000ಕ್ಕೂ ಹೆಚ್ಚಿನ ಪದಬಂಧಗಳನ್ನು ರಚಿಸಿ ಭಾರತದ ಪ್ರಾದೇಶಿಕ ಭಾಷೆಗಳಲ್ಲಿ ಅತಿ ಹೆಚ್ಚು ಪದಬಂಧಗಳನ್ನು ರಚಿಸುವ ಮೂಲಕ ರಾಷ್ಟ್ರಮಟ್ಟದಲ್ಲಿ ಲಿಮ್ಕಾ ದಾಖಲೆ ಮಾಡಿದ ಶ್ರೀಯುತರು 1953ರಲ್ಲಿ ಕೋಲಾರ ಜಿಲ್ಲೆಯ ಅಬ್ಬಣಿ ಎಂಬ ಗ್ರಾಮದಲ್ಲಿ ಜನಿಸಿದರು. ಹೊನ್ನುಡಿ ಪತ್ರಿಕೆಯ ಸ್ಥಾಪಕ ಸಂಪಾದಕರಾದ ಇವರು ಬಂಗಾರದ ಮನುಷ್ಯ, ಬೆಳ್ಳಿತೆರೆ ಬೆಳಗಿದವರು, ಜೈತ್ರಯಾತ್ರೆ, ಪ್ರಾಣಪದಕ ಸೇರಿದಂತೆ ಹಲವು ಕೃತಿಗಳನ್ನು ರಚಿಸಿದ್ದಾರೆ. ವಸಂತ ಮಲ್ಲಿಕ ಇವರ ಭಾವಗೀತೆಗಳ ಸಿಡಿಯಾಗಿದೆ. 5. ಎಂ. ಎಸ್. ನರಸಿಂಹಮೂರ್ತಿ. ಜನಪ್ರಿಯ ಪಾಪ ಪಾಂಡು, ಸಿಲ್ಲಿಲಲ್ಲಿ ಧಾರಾವಾಹಿಗಳಿಗೆ ಸಾಹಿತ್ಯವನ್ನು ಒದಗಿಸಿ ಮನೆ ಮಾತಾದ ಎಂ. ಎಸ್. ನರಸಿಂಹಮೂರ್ತಿರವರು 1949ರಲ್ಲಿ ಕೋಲಾರದ ಮಾಲೂರಿನಲ್ಲಿ ಜನಿಸಿದರು. ಮಂದಸ್ಮಿತ, ಮೇಡಂ ಕಾಮ, ಶ್ರಮದಾನ, ವೈಕುಂಠಕ್ಕೆ ಬುಲಾವ್ ಸೇರಿದಂತೆ ಹಲವು ಕೃತಿಗಳನ್ನು ರಚಿಸಿದ್ದಾರೆ. ಅಲ್ಲದೆ ಹಲವಾರು ಸಿನಿಮಾ ಧಾರಾವಾಹಿಗಳಿಗೆ ಕತೆ, ಸಂಭಾಷಣೆಯನ್ನು ಬರೆಯುವ ಮೂಲಕ ಪ್ರಖ್ಯಾತರಾಗಿದ್ದಾರೆ. ಇನ್ನು ಕೋಲಾರ ಜಿಲ್ಲೆಯ ಪ್ರಮುಖ ಕವಯಿತ್ರಿಯರ ಬಗ್ಗೆ ನೋಡುವುದಾದರೆ ಸಾಯಿಸುತೆ. ಸಾಯಿಸುತೆ ಎಂಬ ಕಾವ್ಯನಾಮದಿಂದ ಬರೆಯುತ್ತಿದ್ದ ರತ್ನರವರು 1942ರಲ್ಲಿ ಕೋಲಾರದಲ್ಲಿ ಜನಿಸಿದರು. ಮಿಂಚು, ವಿವಾಹ ಬಂಧನ, ಅನುಬಂಧದ ಕಾರಂಜಿ, ಶಾನುಭೋಗರ ಮಗಳು, ಕರಗಿದ ಕಾರ್ಮೋಡ ಸೇರಿದಂತೆ ಹಲವಾರು ಕಾದಂಬರಿಗಳನ್ನು ಬರೆದಿದ್ದಾರೆ. ಶ್ರೀಯುತರ ಸಪ್ತಪದಿ, ಬಾಡದ ಹೂವು, ಕಲ್ಯಾಣ ರೇಖೆ, ಇಬ್ಬನಿ ಕರಗಿತು, ಗಂಧರ್ವಗಿರಿ, ಶ್ವೇತ ಗುಲಾಬಿ, ಮಿಡಿದ ಶ್ರುತಿ ಕಾದಂಬರಿಗಳು ಚಲನಚಿತ್ರಗಳಾಗಿ ಹೆಸರು ಮಾಡಿವೆ. 7. ವಿದ್ಯುಲ್ಲತಾ. ಸಾಹಿತಿ, IPS ಅಧಿಕಾರಿ ವಿಜಯ ಸಾಸನೂರರವರ ಪತ್ನಿಯಾದ ವಿದ್ಯುಲ್ಲತರವರು ಮೂಲತಃ ಕೋಲಾರದವರು. ಇವರು ಇಂಚರ, ರಕ್ತ ಸಂಬಂಧ, ರಥಸಪ್ತಮಿ, ಅಷ್ಟಪದಿ ಸೇರಿದಂತೆ ಹಲವು ಕಾದಂಬರಿ ಕೃತಿಗಳನ್ನು ರಚಿಸಿದ್ದಾರೆ. ಇವರ ರಥಸಪ್ತಮಿ ಚಿತ್ರ ಚಲನಚಿತ್ರವಾಗಿ ಹೆಸರಾಗಿದೆ. ಇದಿಷ್ಟು ಕೋಲಾರ ಜಿಲ್ಲೆಯ ಕೆಲ ಕವಿ ಸಾಹಿತಿಗಳ ಕುರಿತಾದಂತಹ ಕಿರು ಮಾಹಿತಿ. ಧನ್ಯವಾದಗಳು.